ಇವತ್ತು ಮಸಾಲ ರೈಸ್ ಮಾಡೋದನ್ನ ತೋರಿಸ್ತೀನಿ. ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೋಬೇಕು. ಸಾಸಿವೆ ಚಟಪಟ ಅಂತ ಅನ್ನಬೇಕು. ಅಂದಾದಮೇಲೆ ಒಂಚೂರು ಪಲಾವ್ ಎಲೆ, ಇಲ್ಲ ಒಂದು ಪಲಾವ್ ಎಲೆ ಹಾಕ್ಕೋಬೇಕು. ಅದಾದಮೇಲೆ ಒಂಚೂರು ಅದು ಘಮ ಬರಬೇಕು. ಅದಾದಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಇದೆರಡು ಹಾಕ್ಕೋಬೇಕಾಗತ್ತೆ. ಇದೆರಡು ಹಾಕೊಂಡ್ಮೇಲೆ ನೀವು ನೀರುಳ್ಳಿ ಹಾಕ್ಕೋಬೋದು. ಸೊ ಇದು ನೀಟಾಗಿ ಆದಮೇಲೆ ನೀರುಳ್ಳಿ ಹಾಕ್ಕೋಬೇಕು. ನೀರುಳ್ಳಿ ಒಂಚೂರು ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಚೂರು ಶೇಂಗಾ ಹಾಕ್ಕೊಳ್ಳಿ. ಶೇಂಗಾ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಶೇಂಗಾ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೋಬೇಕಾಗುತ್ತೆ. ನಾನು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ ಟೊಮೆಟೊ ತೊಗೊಂಡ್ರೆ ನೀಟಾಗಿ ಬಾಡಿಸ್ಕೋಬೇಕು. ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಖಾರದ ಪುಡಿ ಅದಾದಮೇಲೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬಾಡಿಸ್ಕೋಬೇಕು. 3 ಥರದ ಸ್ಪೈಸಸ್ ತೊಗೋಬೇಕು, ಅದನ್ನು ಅಷ್ಟೇ ಹಾಕ್ಕೋಬೇಕಾಗತ್ತೆ. ಅದು ಹಾಕ್ಕೊಂಡು ಬಾಡಿಸ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೆ ನೀಟಾಗಿ ಬಾಡಿಸ್ಕೊಳ್ಳಿ. ಅದು ಹಸಿ ವಾಸನೆ ಆದಮೇಲೆ ನೀವು ಅಕ್ಕಿ ಹಾಕ್ಕೋಬೋದು. ಅಂದರೆ ನೆನೆಸಿಟ್ಕೊಂಡಿದ್ರೆ ಅಕ್ಕಿ ಚೆನ್ನಾಗಿ ಉದುರಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ನೆನೆಸ್ಬೇಕು ಅಕ್ಕಿನ ತೊಳೆದ್ಬಿಟ್ಟು. ಅದಾದಮೇಲೆ ನೀವು ಅಕ್ಕಿ ಹಾಕ್ಕೋಬೋದು. ಅಕ್ಕಿ ಹಾಕ್ಕೊಂಡು ಬಾಡಿಸ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅದು ಹಾಕ್ಕೋಬೇಕು. ಅದಾದಮೇಲೆ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಕೊಂಡು ನೀಟಾಗೆ ಬಾಡಿಸ್ಕೋಬೇಕಾಗತ್ತೆ. ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ನೀವು ರುಚಿ ನೋಡಿ ಒಂಚೂರು ಹೇಗೆ ಬರುತ್ತೆ ಅಂತ. ಅದೊಂಚೂರು ಕುದಿ ಬರಬೇಕು. ಕುದಿ ಆದಮೇಲೆ ಬೇಕಂತ ಹೇಳಿದರೆ ತುಪ್ಪ ಹಾಕ್ಕೋಬೋದು. ಆಮೇಲೆ ಹಸಿ ಕೊಬ್ಬರಿ ಬೇಕನ್ನೋರು ಹಸಿ ಕೊಬ್ಬರಿನೂ ಹಾಕ್ಕೋಬೋದು. ಅದು ಒಂಥರ ರುಚಿ ಇರುತ್ತೆ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ. ಸೊ ಅದು ಕುದಿ ಬರ್ತಾಯಿದೆ, ಅದು ಕುದಿ ಬರುವಾಗ ನೀವು ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಬೇಕಂತ ಅಂದರೆ. ನನಗಿಷ್ಟ, ಹಾಗಾಗಿ ನಾನು ಹಸಿ ಕೊಬ್ಬರಿ ಹಾಕ್ಕೊತೀನಿ. ಅದೆಲ್ಲ ಹಾಕ್ಕೊಂಡು ಆದಮೇಲೆ ನೀವು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ಲಾದರೂ ಬರಬೇಕು. ಒಂದು 2 ವಿಷಲ್ ಆದಮೇಲೆ ಆಫ್ ಮಾಡಿ. 2 ವಿಷಲ್ ಬಂದರೆ ಕರೆಕ್ಟಾಗಿರುತ್ತೆ ಅದು. ಹಾಗಾಗಿ ಆಫ್ ಮಾಡಿಬಿಟ್ಟು ನೋಡಿ, ಅದು ಸರಿಯಾಗಿರುತ್ತೆ. ಅದಾದಮೇಲೆ ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಸರ್ವ್ ಮಾಡ್ಕೋಬೋದು. ನಾನು ಇದಾದಮೇಲೆ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಇಟ್ಕೋತೀನಿ. ಏಕೆ ಅಂತ ಹೇಳಿದರೆ ನಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ತಿಂಡಿ ತಿಂತಾರೆ. ಸೊ ಹಾಟ್ ಬಾಕ್ಸಲ್ಲಿ ಹಾಕಿ ತೆಗ್ದಿಡ್ತೀನಿ.